ಇಳಕಲ್ ಗ್ರಾಮ ಚೌಡಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಬಾಗಲಕೋಟ್ ಜಿಲ್ಲಾ ಸಹಾಯಕ ಕಮಿಷನರ್ ಸಂತೋಷ ಜಗಲಾಸರ. ಇಳಕಲ್ ಗ್ರಾಮ ಚೌಡಿಗೆ ಸಹಾಯಕ ಕಮಿಷನರ್ ಎಸಿ ಸಂತೋಷ್ ಜಗಲಾಸರ್ ಭೇಟಿ ನೀಡಿ ಇಲ್ಲಿನ ಕಡೆಗಳನ್ನು ಪರಿಶೀಲಿಸುತ್ತಾ ಗ್ರಾಮ ಲೆಕ್ಕಾಧಿಕಾರಿಯಾದ ಮಹಾಂತೇಶ ಕಲ್ಮಠ ಮತ್ತು ಕಂದಾಯ ನಿರೀಕ್ಷಕರಾದ ನವೀನಕುಮಾರ ಬಲಕುಂದಿ ಅವರೊಂದಿಗೆ ಕಡತಗಳನ್ನು ಪರಿಶೀಲಿಸುತ್ತಾ ಸರ್ಕಾರಿ ಗೋಮಾಳುಗಳ, ಸರ್ಕಾರಿ ಜಾಗಗಳಲ್ಲಿ ಒಟ್ಟುವರೆವಾಗಿರುವ ಉತಾರಗಳ ಸಮಸ್ಯೆ, ಜನನ ಮರಣ, ಉತ್ತರ ಜೀವಿತ, ನಿರ್ಗತಿಕರ ದಾಖಲಾತಿ, ಹೋಗಿಸಿ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಿ ದಾಖಲಾತಿ ಪರಿಶೀಲಿಸಿ ಅಚ್ಚುಕಟ್ಟಾಗಿ ದಾಖಲಾತಿಯನ್ನು ಇಟ್ಟಿರುವುದಕ್ಕೆ ಎಂದು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಇಳಕಲ್ ದಂಡಾಧಿಕಾರಿಗಳಾದ ಸತೀಶ್ ಕೂಡಲಗಿ ಉಪಸ್ಥಿತರಿದ್ದರು. ಗಮನಿಸ್ಬಿಟ್ಟು ಮತ್ತೆ ತಹಶೀಲ್ದಾರ್ ಅವರಿಗೆ ಆರ್ ಐ ಅವರಿಗೆ ನೀವು ವರದಿ ಸಲ್ಲಿಸಬೇಕಾಗುತ್ತೆ. ಮುಂದೆ ಆದರೂ ಮಾಡಿ. ರೊಕ್ಕ ಕೊಡೋದು ಸರ್ ವಿಶ್ವಾಸ ನೀವು ಮಾಡ್ಕೊಂಡು ಹೇಳ್ತೀರಿ ಸರ್. ಈಗ ಯಾವ ಲಾವಣಿ ಕೊಡುವಂಥ ಯಾವ ಇದು ರಿಜಿಸ್ಟರ್ ಆದ ವಸೂಲಿ ಕುರಿತು ಬೇಡಿಕೆಗೆ ತೆಗೆದುಕೊಂಡು ಮಾಡಿರ್ತಾರೆ ಅದೇ ಮಾಡಿ ಸರ್, ಹೊಸ ಮಾಡಿದಾರ ನಾವು ಸುಧಾರ ಅನ್ಕೊಂತೀವಿ ಸರ್. ಈಗ ಯಾರು ಆಫೀಸ್ ಸುಧಾರ ಬರಲ್ಲ ಸರ್, ಈಗ ಮಾಲ್ ಬರ್ತಿದ್ದು ಏನು ಮೊಬೈಲ್ ನೋಡ್ಕೊಂತಾರೆ. ಅದೇ ಸರ್ ಅಂತ ಹೇಳಿತು ಹೋಗಿತ್ತು. ಚೆನ್ನಾಗಿ ಮಾಡಿದ್ರು ಈಗ ಒಂದು ಕೆಲಸ ಮಾಡಿ ನನಗೆ ಜೆರಾಕ್ಸ್ ಮಾಡೋ ಕಾಪಿ ಕೊಡ್ತೀರಂತೆ ಆಯ್ತಾ, ಆನ್ಲೈನ್ ಅಂತ ಅನ್ಕೊಂಡು ಅದನ್ನ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಏನಂತೀರಿ ಒಂದು ಡೇಟಾ ಇರೋದು. ಯಾಕಂದ್ರೆ ಡಿ ಸಿ ಮೇಡಮ್ ಎನಿ ಟೈಮ್ ಬರ್ಬೋದು, ಯಾವಾಗಲೇ ವಿಸಿಟ್ ಮಾಡ್ಬೋದು. ಎ ಡಿ ಸಿ ಸಾಹೇಬ್ರು ಯಾವಾಗಲೇ ಬರ್ತಾರೆ. ಸೊ ಅವ್ರದ್ದು ಏನು ಟೈಮ್ ಟೇಬಲ್ ನಾವು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆ ಒಂದು ಟೈಮ್ದಲ್ಲಿ ನಾವು ಮಾಡುವಂಥ ರೆಗ್ಯುಲರ್ ಕೆಲಸಗಳು ಚೂಪ್ನಿನ ತಪ್ಪಾಗಬಾರ್ದು. ಎಸ್ಪೆಷಲಿ ನಮ್ಮ ಸರ್ಕಾರಿ ಲ್ಯಾಂಡ್ಗಳಲ್ಲಿ ಇದ್ದಂಥ ನಮ್ಮ ತಪ್ಪೆಗಳು ಮತ್ತು ಅಲ್ಲಿ ಏನಾದರೂ ಎನ್ಕ್ರೋಚ್ಮೆಂಟ್ ಇದೆಯಾ ಮತ್ತು ಒಂದೊಂದು ಇಲ್ಲ. ಮತ್ತು ಏನಾದ್ರು ಎಸ್ಪೆಷಲಿ ಏನಂತಂದರೆ ಕ್ರಾಪ್ ಅಪ್ಡೇಷನ್ಸ್ಗಳು ನಮ್ಮ ಪಹಣಿಗಳಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಕ್ರಾಪ್ ಸರ್ವೆ ಆಗಿರ್ಬೋದು, ಇದೆಲ್ಲನೂ ಸಹಿತ ಕರೆಕ್ಟಾಗಿ ನಮೂದು ಮಾಡಿದ್ರೆ ಅವ್ರ ಪರಿಹಾರ ಪೋರ್ಟಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವರಿಗೆ ಸಿಗಬೇಕಾಗಿರೋಂಥ ಪರಿಹಾರ ಅವರಿಗೆ ತಪ್ಪೋತರವಾಗುತ್ತೆ. ಇನ್ನು ಉಳಿದಂಥದ್ದು ನೋಡಿದ್ದೀರಿ, ಇದ್ರದಷ್ಟು ಸ್ವಲ್ಪ ಅಡ್ವಾನ್ಸ್ ಮೊದಲು ಇಟ್ಕೊಳ್ಳಿ. ಎಲ್ಲೆಲ್ಲಿ ಪೆಂಡೆನ್ಸಿ ಇದ್ದಾವೆ ನೋಡ್ಕೊಂಡು ಸೆಟ್ರೇಟ್ ಮಾಡ್ಬೋದು. ಮತ್ತು ತಾವು ಜವಾಬ್ದಾರಿ ತೊಗೊಂಡು ವಾರದಲ್ಲಿ ಅಟ್ಲೀಸ್ಟ್ 4 ಜನ ವಿ.ಎಗಳನ್ನ ನೀವು ಒಂದು ರೌಂಡ್ ರಿವ್ಯೂ ಮಾಡ್ಬೋದು ಸರ್. ದಿನಕ್ಕೆ ಏನಾದರೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಅದೆಲ್ಲ ಸಹಿತ ಮಾಡ್ತಾ ಇದಾರೆ ಇಲ್ಲೋ, ಮೇಲೆ ಹೆಡ್ ಕ್ವಾರ್ಟರ್ ಬಿಟ್ಟು ಹೋಗ್ತಾ ಇದಾರೆ ಇಲ್ಲೋ, ನಿಮ್ಗೆ ಹೇಳಿ ಹೋಗ್ತಾ ಇರೋ ಇಲ್ಲೋ, ತಹಶೀಲ್ದಾರ್ ಸಾಹೇಬ್ರ ಗಮನದಲ್ಲಿ ಇದೆಯೋ ಇಲ್ಲೋ, ಇದೆಲ್ಲ ನೋಡ್ಕೊಂಡು ಹೋಗೋದು ಪ್ರಕ್ರಿಯೆ ಆಗ್ತದೆ. ಇನ್ನೊಂದು ಮೇಜರ್ ಏನು, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಆದರ್ಶ ತಕ್ಕಂಥ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರುತ್ತೆ. ಹಳೆ ತಹಶೀಲ್ದಾರ್ ಆಫೀಸಲ್ಲಿ ಹಾಕಿರ್ತಾರೆ ಅವ್ರ ಬೋರ್ಡ್, ಅದನ್ನು ಫೋಟೋ ಹೊಡ್ಕೊಂಡು ಬಂದು ಅದನ್ನು ಬೋರ್ಡಲ್ಲಿ ಹಾಕಿಸಿ ನೀವು ಪ್ರತಿ ವರ್ಷ ಅದನ್ನು ಡೇಟಾ ರೆಕಾರ್ಡ್ಸ್ನ ಅಪ್ಡೇಟ್ ಮಾಡ್ಬೋದು. ಬಂದಾಗ ಪ್ರತಿಯೊಬ್ಬರು ಯಾರ್ಯಾವ ಸರ್ಕಾರಿ ಅಧಿಕಾರಿ ಬಂದು ನಾನು ಹತ್ರ ನೋಡ್ಬೋದು.